ನಮಸ್ಕಾರ ಸ್ನೇಹಿತರೆ. ಕೆಲವೊಮ್ಮೆ ನಾವೆಲ್ಲರೂ ದೇವಾನ ದೇವತೆಗಳಿಗೆ ತೆಂಗಿನಕಾಯಿಯನ್ನು ಅರ್ಪಿಸ್ತೀವಿ. ಕೆಲವರು ಆ ತೆಂಗಿನಕಾಯಿಯನ್ನು ಒಡೆಯುತ್ತಾರೆ. ಕೆಲವೊಮ್ಮೆ ಆ ತೆಂಗಿನಕಾಯಿಯಲ್ಲಿ ಹೂವಿನ ರೀತಿ ಆಕಾರ ಕಂಡಾಗ ಅದನ್ನು ನಾವು ಒಡೆಯೋದಿಲ್ಲ. ಯಾಕಂದರೆ ತೆಂಗಿನಕಾಯಿಯ ಹೂವು ಆ ತೆಂಗಿನಕಾಯಿಯ ಪ್ರಾಣ ಆಗಿರುತ್ತದೆ. ಇದನ್ನು ತುಂಬಾ ಅಪರೂಪವಾಗಿ ಜನ ಕಾಣುತ್ತಾರೆ. ಇದರಲ್ಲಿ ಹಲವಾರು ಚಮತ್ಕಾರಿಕ ಗುಣಗಳು ಸಹ ಇರುತ್ತವೆ. ಹಾಗಾಗಿ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೂವು ಇರುವಂಥ ತೆಂಗಿನಕಾಯಿಯ ಒಂದು ಚಮತ್ಕಾರಿಕ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಒಂದು ವೇಳೆ ನಿಮಗೇನಾದರೂ ಈ ರೀತಿಯ ತೆಂಗಿನಕಾಯಿಗಳು ಸಿಕ್ಕರೆ ಇದನ್ನು ನೀವು ಎಸೆಯಬಾರದು. ಈ ರೀತಿಯ ತೆಂಗಿನಕಾಯಿಗಳನ್ನು ಒಡೆಯಲೂಬಾರದು. ಇಂದು ನಾವು ನಿಮಗೆ ಈ ರೀತಿಯ ತೆಂಗಿನಕಾಯಿಯ ಸರಳವಾದ ಪ್ರಯೋಗಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಇವುಗಳನ್ನು ಸರಿಯಾದ ವಿಧಿಯಲ್ಲಿ ಪ್ರಯೋಗವನ್ನು ಮಾಡಬೇಕಾಗುತ್ತದೆ. ಇದರಿಂದ ನಿಮ್ಮ ಬಡತನ ಹೇಗೆ ದೂರ ಆಗುತ್ತೆ, ಹೇಗೆ ನಿಮ್ಮ ಮನೆಯಿಂದ ಬಡತನ, ದರಿದ್ರತೆ, ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತವೆ, ಜೀವನದಲ್ಲಿ ನಡೆಯುತ್ತಿರುವಂಥ ನವಗ್ರಹಗಳ ಸಮಸ್ಯೆ ಆದರೂ ಹೇಗೆ ದೂರ ಆಗುತ್ತದೆ, ಜೀವನದಲ್ಲಿ ನಡೆಯುತ್ತಿರುವಂಥ ಕಷ್ಟಗಳನ್ನು ಇದು ಹೇಗೆ ದೂರ ಮಾಡುತ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ನಮ್ಮ ಚಾನಲ್ನಲ್ಲಿ ನಾವು ಪ್ರಾಚೀನ ಕಾಲದ ಎಲ್ಲ ಮಾಹಿತಿಯನ್ನು ಜನಸಾಮಾನ್ಯರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ಹೂವು ಇರುವಂಥ ತೆಂಗಿನಕಾಯಿಯನ್ನು ತಾಯಿ ಲಕ್ಷ್ಮೀ ದೇವಿಯ ಪ್ರಸಾದ ಅಂತ ತಿಳಿಯಲಾಗಿದೆ. ವಿಡಿಯೋ ಮುಂದುವರಿಸೋ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಇಲ್ಲಿಯ ತನಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಹಾಗೆ ಎಲ್ಲರೂ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯಿರಿ. ಸ್ನೇಹಿತರೆ, ಒಂದು ವೇಳೆ ನಿಮಗೇನಾದರೂ ಈ ರೀತಿಯ ತೆಂಗಿನಕಾಯಿ ಸಿಕ್ಕರೆ ಎಲ್ಲಕ್ಕಿಂತ ಮೊದಲು ಅದರ ಜುಟ್ಟನ್ನು ನೀವು ತೆಗೆಯಬೇಕು. ನಂತರ ಈ ತೆಂಗಿನಕಾಯಿಯನ್ನು ಯಾವ ಸ್ಥಾನದಲ್ಲಿ ಹಚ್ಚಬೇಕಂದ್ರೆ ಆ ಸ್ಥಾನದಲ್ಲಿ ನಿರಂತರವಾಗಿ ಜನರು ಓಡಾಡ್ತಾ ಇರಬೇಕು. ಅದು ಪವಿತ್ರವಾದ ಸ್ಥಾನವೂ ಆಗಿರಬೇಕು. ಇದನ್ನು 3 ರೀತಿಯ ಸ್ಥಾನದಲ್ಲಿ ಹಚ್ಚೋದ್ರಿಂದ ಮನೆಯಲ್ಲಿರುವಂಥ ನಕಾರಾತ್ಮಕತೆ ಶಕ್ತಿಗಳೆಲ್ಲ ದೂರ ಆಗುತ್ತವೆ. ಒಂದು ವೇಳೆ ಮನುಷ್ಯನ ಕುಂಡಲಿಯಲ್ಲಿ ಧನಯೋಗ ಬರೋದಿಲ್ಲ ಅಂದರೂ ಕೂಡ ಲಕ್ಷ್ಮೀ ದೇವಿಯ ಕೃಪೆಯಿಂದ ಧನಯೋಗ ಬರುತ್ತದೆ. ಇಲ್ಲಿ ಅಪಾರ ಧನ ಸಂಪತ್ತಿನ ಪ್ರಾಪ್ತಿಯೂ ಸಿಗುತ್ತದೆ. ಆ ಧನ ಸಂಪತ್ತು ನಿಮಗೆ ಭೂಮಿಯ ಮೇಲೆಯೂ ಸಹ ಸಿಗಬಹುದು, ಭೂಮಿಯ ಒಳಗಡೆಯಿಂದನೂ ಸಿಗಬಹುದು. ಇಲ್ಲಿ ಯಾವುದೇ ಮಾಧ್ಯಮದಿಂದಾಗಲಿ ಈ ಉಪಾಯ ಮಾಡಿದ ನಂತರ ನಿಮಗೆ ಅಪಾರ ಧನ ಸಂಪತ್ತು ಸಿಗಲು ಶುರುವಾಗುತ್ತದೆ. ಸ್ನೇಹಿತರೆ, ಹೂವು ಇರುವಂಥ ತೆಂಗಿನಕಾಯಿಯನ್ನು ಸೌಭಾಗ್ಯದ ಪ್ರತೀಕ ಅಂತ ತಿಳಿಯಲಾಗಿದೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಗಮನವಿಟ್ಟು ನನ್ನ ಮಾತುಗಳನ್ನು ಕೇಳಿರಿ. ನೀವು ಹೂವು ಇರುವಂಥ ಅಥವಾ ಚಿಗುರಿದ ತೆಂಗಿನಕಾಯಿಯನ್ನು ತೆಗೆದುಕೊಳ್ಬೇಕು. ಇದನ್ನು ನೀವು ಹುಡುಕಲು ಹೋಗಬಾರ್ದು. ಯಾವಾಗ ಅಚಾನಕವಾಗಿ ನಿಮಗೆ ಇದು ಸಿಗುತ್ತದೆಯೋ ಆಗ ಈ ಪ್ರಯೋಗ ನಿಮಗೆ ಕೆಲಸಕ್ಕೆ ಬರುತ್ತೆ. ಒಂದು ವೇಳೆ ನೀವು ಅಂಗಡಿಯಿಂದ ಖರೀದಿ ಮಾಡಿ ತಂದು ಇದರ ಪ್ರಯೋಗ ಮಾಡಿದ್ರೆ ಇಲ್ಲಿ ರಿಸಲ್ಟ್ಗಳು ಸಿಗೋದಿಲ್ಲ. ಅಚಾನಕವಾಗಿ ನಿಮಗೆ ಈ ರೀತಿಯ ತೆಂಗಿನಕಾಯಿ ಸಿಕ್ಕರೆ, ಎಲ್ಲಾದರೂ ಒಂದು ಕಡೆಯಿಂದ ತೆಗೆದುಕೊಂಡು ಬರ್ತಾ ಇದ್ದರೆ ಆಗ ಇದು ನಿಮಗೆ ಲಾಭವನ್ನು ಕೊಡುತ್ತದೆ. ಇಲ್ಲಿ ನೀವು ಯಾವ ರೀತಿಯ ಸ್ಥಾನಕ್ಕೆ ಹೋಗಬೇಕಂದ್ರೆ ಅಲ್ಲಿ ತುಂಬ ಜನ ಬರೋದು ಹೋಗೋದು ಮಾಡ್ತಾ ಇರ್ತಾರೆ. ಉದಾಹರಣೆಗಾಗಿ ದೇವಸ್ಥಾನದ ಹತ್ತಿರ ಹೋಗಬಹುದು. ಇಲ್ಲಿ ದೇವಾಲಯದ ಅಂಗಳದಲ್ಲಾಗಿರ್ಬೋದು, ಹೊರ ಪ್ರದೇಶದಲ್ಲಾಗಿರ್ಬೋದು, ದಕ್ಷಿಣ ದಿಕ್ಕಿನತ್ತ ಈ ಗಿಡವನ್ನು ಹಚ್ಚಿದ್ರೆ ಇದನ್ನು ಅತ್ಯಂತ ಉತ್ತಮ ಅಂತ ತಿಳಿಯಲಾಗಿದೆ. ಒಂದು ವೇಳೆ ಪೂರ್ವ ದಿಕ್ಕಿನಲ್ಲಿ ಹಚ್ಚಿದ್ರೆ ಇದನ್ನು ಇನ್ನಷ್ಟು ಉತ್ತಮ ಅಂತ ತಿಳಿಯಲಾಗಿದೆ. ಒಂದು ವೇಳೆ ಪೂರ್ವ ದಿಕ್ಕಿನಲ್ಲಿ ಹೋಗಿ ಇದನ್ನು ಹಚ್ಚಿದ್ರೆ ನಿಧಾನವಾಗಿ ಇದು ಮರವಾಗಿ ಬೆಳೆಯಲು ಶುರು ಮಾಡಿದ್ರೆ ಹೇಗೆ ಈ ತೆಂಗಿನ ಗಿಡ ಹೆಚ್ಚಾಗಿ ಬೆಳೆಯುತ್ತದೆಯೋ ಅದೇ ರೀತಿಯಾಗಿ ನಿಮ್ಮಲ್ಲಿ ಆಧ್ಯಾತ್ಮಿಕ ಉನ್ನತಿ ಹೆಚ್ಚಾಗುತ್ತದೆ. ನೀವು ಬಡವರಿಂದ ಶ್ರೀಮಂತರಾಗಲು ಹೆಚ್ಚಿನ ಸಮಯ ಹಿಡಿಯೋದಿಲ್ಲ. ಇಲ್ಲಿ ನಿಮ್ಮ ಎಲ್ಲ ಪ್ರಕಾರದ ಮನಸ್ಸಿಚ್ಛೆಗಳು ಸಹ ಬೇಗನೆ ಪೂರ್ಣ ಆಗುತ್ತವೆ. ಇದೇ ರೀತಿಯಾಗಿ ನೀವು ಯಾವುದಾದ್ರೂ ನದಿಯ ದಡದ ಹತ್ತಿರ ಮಾಡಬಹುದಾಗಿದೆ. ಅಂದರೆ ಆ ಸ್ಥಾನವು, ಆ ನದಿಯು ಪವಿತ್ರವಾಗಿರಬೇಕಷ್ಟೇ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಹಾಕಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.